ನೋಡಿ, ನಾನು ಸಂಡೂರು ಉಪಚುನಾವಣೆಯಲ್ಲಿ ನಾನು ಸ್ಪಷ್ಟವಾಗಿ ತಾವೆಲ್ಲರೂ ಕೂಡ ಇದ್ದೀರಾ, ತಮ್ಮ ಮುಂದೆ ಹೇಳಿದ್ದೀನಿ. ನಾನು ಇದು 100ಕ್ಕೆ 100 ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಮಾಡಿ ತುಕಾರಾಮ್ ಅವರಿಗೆ ಆ ಚುನಾವಣಾ ವೆಚ್ಚಕ್ಕೆ ಸಂಪೂರ್ಣವಾಗಿ ಖರ್ಚು ಮಾಡಿದ್ದಾರೆ, ಗೆಲ್ಲಿಸ್ಕೊಂಡಿದ್ದಾರೆ. ಅಕ್ರಮವಾಗಿ ಆ ಅಕ್ರಮ ಹಣವನ್ನು ಸರ್ಕಾರದ ಹಣವನ್ನೇ ಇವರು ಚುನಾವಣೆಗಳಿಗೆ ಬಳಸಿದ್ದಾರೆ. ಗೋವಾ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ, ತೆಲಂಗಾಣ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ಅಂತ ನಾನು ಹೇಳಿದೆ. ಇವತ್ತು ಇ ಡಿಯವರು ಇವತ್ತು ನಾನು ಕೂಡ ಇ ಡಿನಲ್ಲಿ 6 ಪ್ರಕರಣಗಳಿತ್ತು. ಎಲ್ಲ ಕೇಸ್ಗಳಿಂದ ನಾನು ಮುಕ್ತನಾಗಿದ್ದೀನಿ. ವಿಷಯ ಏನಂದರೆ, ಇವಾಗ ಹೊಸ ಕಾನೂನು ಏನು ಬಂದಿದೆ ಇ ಡಿ ವಿಷಯದಲ್ಲಿ, ಯಾವುದೇ ಆಧಾರಗಳಿಲ್ದಂಗೆ ಅವರು ಯಾರ ಮನೆಗಳ ಮೇಲೆ ರೇಡ್ ಮಾಡೋಂಗಿಲ್ಲ. ಬೇರೆ ಪೊಲೀಸು, CBI ಆ ಇಲಾಖೆಗಳೇ ಬೇರೆ. ಇ ಡಿ ಬಂದು ಸಂಪೂರ್ಣವಾಗಿ ಅವರಿಗೆ ಲಿಂಕ್ ಸಿಕ್ಕಿ ಅಮೌಂಟು ವ್ಯವಹಾರ, ನಾನು ತಮಗೆ ಹೇಳಿದೆ ಹಿಂದೆ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳ್ಳಾರಿಯಿಂದ ಹಿಡಿದು, ಕೊಪ್ಪಳದಿಂದ ಹಿಡಿದು, ರಾಯಚೂರು ಜಿಲ್ಲೆಯಿಂದ ಹಿಡಿದು ಬಾರ್ ಅಂಗಡಿಗಳಿಗೆ, ಬಂಗಾರ ಅಂಗಡಿಗಳಿಗೆ, ಕಿರಾಣ ಅಂಗಡಿಗಳಿಗೆ, ರೈತರ ಅಕೌಂಟ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅವರಲ್ಲಿ ಇರುವಂಥ ಕ್ಯಾಶನ್ನು ಇವರು ತಗೊಂಡು ಅವ್ರಿಗೆ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ಪರ್ಚೇಸರು ಪಾಪ ಅಮಾಯಕರು, ಹೌದಾ ನಿನ್ನ ಹತ್ರ 5 ಲಕ್ಷ ಇದೆ ಅಂದರೆ, 5 ಲಕ್ಷ ಕ್ಯಾಶ್ ಇದೆ ಅಂದರೆ, ಅಣ್ಣ ನಾನು ನಿನಗೆ ಬೆಳಿಗ್ಗೆ 5 ಲಕ್ಷ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಹೊಡಿತೀನಿ, ಕ್ಯಾಶ್ ಕಳಿಸ್ಬಿಡು ಅಂತೇಳಿ ಈ ರೀತಿ ತೊಗೊಂಡಿದ್ದಾರೆ. ಇವತ್ತೇನಾಗಿದೆ, ಇ ಡಿಯಲ್ಲಿ ಇವರೆಲ್ಲರನ್ನ ಕರೆಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಯಾರ್ಯಾರು ಇಂಡಿವಿಜುವಲ್ ಅಕೌಂಟ್ಸ್ಗೆ ಹಣ ಹೋಗಿದ್ದೇನೋ ಅವರೆಲ್ಲರನ್ನ ಕರೆದಾಗ, ಸರ್ ನಮಗೇನು ಗೊತ್ತು, ನಮಗಿದ್ದು ಇಂಥ ನಾಯಕರುಗಳು ನಮಗೆ ಫೋನ್ ಮಾಡಿದರು, ನಮಗೆ ಹಣ ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತ ಕೇಳಿದರು, ಇದೆ ಅಂತೇಳಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು, ನಮ್ಮಲ್ಲಿರೋ ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಇವತ್ತು ಆ ಪ್ರೂಫ್ ಆಗಿರೋ ಕಾರಣ ಇವತ್ತು 5 ಮಂದಿ ಶಾಸಕರುಗಳ ಮೇಲೆ, ಸಂಸದರ ಮೇಲೆ ಇವತ್ತು ರೇಡ್ ಆಗಿದೆ. ಇದರದ್ದು ಪ್ರತಿಫಲ ಅನ್ನೋದನ್ನು ಮುಂದೆ ಅವರು ಯಾವ ರೀತಿ ಅನುಭವಿಸ್ತಾರೆ ಅನ್ನೋದು ನೀವು ನೋಡ್ತೀರಾ. ಅಲ್ಲ, ಎಲ್ಲ ಕೇವಲ ಅವರೊಬ್ಬರೇ ಅಂತಲ್ಲ, 5 ಮಂದಿ ಶಾಸಕರು ಮತ್ತು ಸಂಸದರು ರೆಡ್ ಹ್ಯಾಂಡೆಡ್ ಆಗಿ ಅವರು ಈ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ನೋಡಿ, ಒಂದು ವಿಷಯ, ಬುಡ ಹಗರಣ ವಿಚಾರದಲ್ಲಿ ನಾನು ಮೊನ್ನೆ ಒಳಗಡೆ ಇರೋ ದಿವಸನೇ ಟಿ ವಿಗಳಲ್ಲಿ ನೋಡಿದೆ. ಹೆಚ್ಚು ಕಡಿಮೆ 400 ಕೋಟಿ ಬೆಲೆ ಮಾಡುವಂಥ ಆಸ್ತಿಗಳು ಈಗಾಗಲೇ ಅಟ್ಯಾಚ್ಮೆಂಟ್ ಆಗಿದೆ. ಅಂದರೆ 300 ಕೋಟಿ ಮುಂಚೆನೇ ಆಗಿತ್ತು, ಮೊನ್ನೆ ಒಂದು 100 ಕೋಟಿ ಮತ್ತೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದಾರೆ ಅನ್ನೋದು ಕೇಸ್ ಈಗಾಗಲೇ ಇದೆ. ಸೊ ಇದೆಲ್ಲವೂ ಕೂಡ ಮುಂದಿನ ತನಿಖೆ ಗಂಭೀರವಾಗಿ ಆಗ್ತಾ ಸತ್ಯಾಂಶಗಳು ಹೊರಗಡೆ ಬರ್ತವೆ.